ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಇದು ಗುರುವಾರದ ವ್ಲಾಗ್ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಸ್ಟ್ರೈಟ್ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಮಾಡಿದ್ರು. ನಾನು ಸ್ವಲ್ಪ ಬಟ್ಟೆ ಇತ್ತು, ಅದಕ್ಕೂ ಮುಂಚೆ ನಂದು ಮಾಮೂಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ವಲ್ಪ ಬಿಸಿ ನೀರು ಕುಡಿದು ವಾಕ್ ಹೋಗ್ತೀನಿ. ಇತ್ತೀಚೆಗೆ ವಾಕಿಂಗ್ ಹೋಗೋದು ರೂಢಿ ಮಾಡ್ಕೊಂಡಿದ್ದೀನಿ. ಡಾಕ್ಟರು ಕಂಪಲ್ಸರಿ ವಾಕ್ ಮಾಡಲೇಬೇಕು ಅಂತ ಹೇಳಿದ್ಮೇಲೆ ಮೊದಲು ಮೊದಲು ಒಂದು 2-3 ದಿನ ವಾಕ್ ಹೋಯ್ತು ಅಂದರೆ ಸಿಕ್ಕಾಬಟ್ಟೆ ಬೋರು. ಒಂದು ರೌಂಡ್ ಬಂದು 2ನೇ ರೌಂಡ್ಗೆ ಎಷ್ಟೊತ್ತಪ್ಪ ಮನೆಗೆ ಹೋಗಲಿ, 3 ರೌಂಡ್ ಹೊಡೆಯೋದು ಹಿಂಸೆ ಅನ್ನಿಸ್ತಾಯಿತ್ತು. 10 ನಿಮಿಷ 15 ನಿಮಿಷ ವಾಕ್ ಮಾಡೋಷ್ಟರಲ್ಲಿ ಹಿಂಸೆ ಅನ್ನಿಸ್ತಾಯಿತ್ತು. ಇವಾಗಂತೂ 3/4 ಗಂಟೆ ಟೈಮ್ ಆದರೂ ಕೂಡ ವಾಕ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದು ಹಂಗೇನೆ ಅಭ್ಯಾಸ ಮಾಡ್ಕೊಳ್ಳೋ ಗಂಟೆ ಅಷ್ಟೇ. ಹಾಗಾಗಿ ಸ್ವಲ್ಪ ಜ್ಞಾನ, ಯೋಗ, ಎಕ್ಸಸೈಸ್ ಇದೆಲ್ಲ ಮಾಡಿದ್ರೆ ದೇಹಕ್ಕೂ ಕೂಡ ಒಳ್ಳೆಯದು ಅಂತ ನನಗೂ ಅನ್ನಿಸ್ತಾ ಇದೆ. ಇತ್ತೀಚೆಗೆ ಮಾಡ್ತಾಯಿದ್ದೀನಿ, ನನಗೂ ಕೂಡ ಖುಷಿ ಅದರಿಂದ. ಮತ್ತು ಅಲ್ಲಿಂದ ಬಂದು ಮತ್ತೆ ಬಟ್ಟೆ ಎಲ್ಲ ಇತ್ತು ಸ್ವಲ್ಪ. ನಾನು ಬಟ್ಟೆ ವಾಶ್ ಮಾಡಿನೇ 2 ತಿಂಗಳ ಮೇಲಾಗಿತ್ತು. ಪಾಪ ಶೈಲುನೇ ಎಲ್ಲ ಮಾಡ್ತಾಯಿದ್ದು. ಸ್ವಲ್ಪ ಬಟ್ಟೆ ಇತ್ತು, ಬಂದು ವಾಶ್ ಮಾಡಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮುಗಿಸ್ಕೊಂಡು ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆ ತಿಂಡಿಗೆ ಬಂದು ವೆಜಿಟೇಬಲ್ ಪಲಾವ್, ಚಟ್ನಿ, ಬಾತು. ತುಂಬ ದಿನ ಆಗಿತ್ತು, ಯಾಕೆ ಅದು ಇದು ಡಯಟ್ ಅನ್ಕೊಂಡು ತಿಂದಿರಲಿಲ್ಲ. ಇವತ್ತಂತೂ ನಿಜ ತಿಂದ್ಬಿಟ್ಟೆ. ಸ್ವಲ್ಪ ಏನಾದ್ರು ವಾರದಲ್ಲಿ ಒಂದಿನ ತಿಂದರೆ ಅಂದ್ಕೊಂಡು ಏನು ಮಾಡೋದು, ಎಲ್ಲಿ ಗಂಟ ತಿಂದನೆ ಉಣ್ದಾನೆ ಹೆಂಗಿರೋಕ್ಕಾಗುತ್ತೆ. ಬರೀ ಸಪ್ಪೆ ರೊಟ್ಟಿ ಅದು ಇದು ಅಂದ್ಕೊಂಡು ನಾನು ನೆನ್ನೆ ಶೈಲುನ ಕೇಳಿದೆ. ನಾನು ಬೆಳಗ್ಗೆ ಹೊತ್ತು ವೆಜಿಟೇಬಲ್ ಪಲಾವ್ ಮಾಡೇ ಅನ್ನೋಣ ಅನ್ನಷ್ಟರಲ್ಲಿ ಅವಳೇ ಶೈಲುನಾಳೆ ಏನು ತಿಂಡಿ ಅಂದ ತಕ್ಷಣ ವೆಜಿಟೇಬಲ್ ಪಲಾವ್ ಅದು ಖುಷಿಯಾಯಿತು. ಹಾಗೆ ಅದ್ರ ಜೊತೆ ಉದ್ದಿನ ಹಪ್ಪಳ ಕೂಡ ಮಾಡ್ಕೊಟ್ಟಿದ್ದೆ ಶೈಲು. ಉರುಳಿ ಹಪ್ಪಳ, ಉದ್ದಿನ ಹಪ್ಪಳ ತಿನ್ನಲ್ಲ ನಾನು, ಯಾಕೆಂದರೆ ಉದ್ದಿನ ಹಪ್ಪಳ ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ, ಶೀತ ಇರೋದ್ರಿಂದ ನಾನು ಉರುಳಿ ಹಪ್ಪಳ ತಂದುಬಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಅದು ಕೆಂಡದಲ್ಲಿ ಸುಟ್ಟಿರೋದು ಇನ್ನೂ ಕೇಳೋಂಗೆ ಇಲ್ಲ. ಆದರೂ ನಾವು ಕೆಂಡ ಎಲ್ಲ ಎಲ್ಲಿಂದ ತರೋದು, ಹಿಂದಿನ ಕಾಲದಲ್ಲಿ ಇರ್ತಾಯಿತ್ತು ಒಲೆಯಲ್ಲಿ ಅಡುಗೆ ಮಾಡಿ, ಇವಾಗ ಎಣ್ಣೆಗೆ ಹಾಕ್ಕೊಂಡು ತಿನ್ನೋವಂಥದ್ದು. ಬನ್ನಿ ಇವತ್ತಿನ ವ್ಲಾಗ್ ನೋಡಿ. ಅಲ್ಲಿಗೆ ಶೈಲು ರೆಡಿಯಾಗಿದ್ದಾಳೆ. ಶೈಲು ಎಲ್ಲಿಗೆ ಹೋಗಿ ರೆಡಿಯಾಗಿದ್ದಾಳೆ ಅಂತ ಅನ್ಬೋದು. ಒಂದು ಶೂಟ್ ಇದೆ, ಅದೆಲ್ಲ ನಾನು ವೀಡಿಯೋ ಮಾಡಿಲ್ಲ, ಶೂಟ್ದೆಲ್ಲ. ಅವಳು ಮಾಮೂಲಿ ಮನೇಲಿ ರೆಡಿಯಾಗಿದ್ದು ಮಾತ್ರ ವೀಡಿಯೋ ಮಾಡಿದೆ. ಸ್ವಲ್ಪ ಸ್ಯಾರಿ ಎಲ್ಲ ಉಡ್ಸ್ಕೊಟ್ಟೆ, ಸ್ಯಾರಿ ಸರಿ ಮಾಡಿಕೊಡ್ಬೇಕು. ಸ್ವಲ್ಪ ಸ್ಯಾರಿ ಸರಿ ಮಾಡ್ಕೊಡ್ಬಿಟ್ಟು ಹೊರಗಡೆ ಬಂದು ಏನೋ ಫೋನ್ ಬಂತು ಅಂತ ಹೇಳಿಬಿಟ್ಟು ಎಲ್ಲ ರೆಡಿಯಾಗಿದ್ದಾಳೆ. ಸ್ಯಾರಿ ಅದು ಹಾಗೆ ಫೋಲ್ಡ್ ಮಾಡಿಟ್ಟಿದ್ವಲ್ಲ, ಸ್ವಲ್ಪ ಅಲ್ಲಲ್ಲೇ ಇದಾಗಿದೆ. ಸ್ವಲ್ಪ ಇದು ಬರುತ್ತಲ್ಲ ಏರ್ ಸ್ಟ್ರೈಟ್ನರ ತಗೊಂಡು ನರಿಗೆ ಹತ್ರ ಎಲ್ಲ ಕ್ಲೀನಾಗಿ ಸರಿ ಮಾಡಿಕೊಡ್ಬೋದು. ನಾವು ಡೈಲಿ ಅಲ್ಲಿ ಇಲ್ಲಿ ಪ್ರಮೋಷನ್ಗೆ ಹೋಗ್ತಾನೆ ಇರ್ತೀವಿ. ಇವತ್ತಂತೂ ಪ್ರಮೋಷನ್ಗೆ ಹೋಗ್ಬೇಕಾದ್ರೆ ನಾನು ಮನೆಗೆ ಬಂದು ವಾಯ್ಸ್ ಕೊಡ್ತಾ ಇರೋದು. ಅಲ್ಲೇನೋ ಪ್ರಾಬ್ಲಮ್ ಅಂದ್ಬಿಟ್ಟು ಫೋನೇ ತೆಗೆದಿಲ್ಲ. ಹಾಗೆಯೇ ಹೆಲ್ಮೆಟ್ ಇಲ್ಲದೆ ಜೀವನನೇ ಮಾಡೋಕ್ಕಾಗಲ್ಲ ಅಂತ ಬೈಕ್ ಓಡಿಸ್ತಾ ಇದ್ದೀವಿ ಅಂದರೆ ಹೆಲ್ಮೆಟ್ ಮುಖ್ಯ ಅಲ್ವಾ. ಹಾಗಾಗಿ ಹೆಲ್ಮೆಟ್ ಅಷ್ಟೇ. ನಿಮ್ಮದು ವಾಟರ್ ಕೊಡ್ಲಾ? ನಾನು ಹೊರಗಡೆ ಹೋಗ್ಬೇಕು, ವಾಟರ್ ಕೊಡ್ಬೇಕು ತಾನೆ. ಹೊರಗಡೆ ಅಂದರೆ ಏನಿಲ್ಲ, ಹೀಗೆ ಮಾಮೂಲಿ ನೀರೇ ಕೊಡು, ಫಿಲ್ಟರ್ ನೀರು. ಇಲ್ಲಿ ಹೊರಗಡೆ ನೋಡಿದ್ರೆ ಬಿಸಿಲದ, ಏನು ಬಿಸಿ ನೀರು ಕುಡಿಯೋದು, ಸಿಕ್ಕಾಬಿಟ್ಟೆ ಬಿಸಿಲಿದೆ. ನಮ್ಮ ಮನೆ ಒಳಗಡೆ ಕೂಲಾಗಿರುತ್ತೆ, ಹೊರಗಡೆ ಅಂತೂ ಈಗ ಸಿಕ್ಕಾಬಿಟ್ಟೆ ಬಿಸಿಲು ನಮ್ಮ ಮೈಸೂರಲ್ಲಿ. ಮತ್ತು ನಮ್ಮ ಮೈಸೂರಲ್ಲಿ ಇನ್ನೇನು ಎಲ್ಲ ದಸರಾದ ಸಂಭ್ರಮ ನಡೀತಾ ಇದೆ. ಮತ್ತು ಲೈಟಿಂಗ್ಸ್ ಆಗ್ಬೋದು, ಆಹಾರ ಮೇಳ ಎಲ್ಲ ಶುರು ಆಗುತ್ತೆ. ಎಲ್ಲರೂ ಬನ್ನಿ. ದೂರ ಇರೋರು ಯಾರಾದರೂ ಮೈಸೂರು ಬರಬೇಕು, ಆಹಾರ ಮೇಳ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೈಸೂರಲ್ಲಿ ಬಂದು ಎಂಜಾಯ್ ಮಾಡಿ. ನಾವೇ ಹೋಗಲ್ಲ, ಬನ್ನಿ ನೀವು. ಹೋಗೋಣ. ಹೌದು, ಅಂದರೆ ಈ ಟೈಮಲ್ಲಿ ಸ್ವಲ್ಪ ಜನ ಜಾಸ್ತಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿರೋ ಜನಗಳು ಹೊರಗಡೆಯಿಂದ ಬರೋರಿಗೋಸ್ಕರ ಬಿಟ್ಕೊಟ್ಬಿಟ್ಟಿರ್ತೀವಿ. ಎಲ್ಲ ಆಮೇಲೆ ಹೋಗ್ತಾರೆ. ಎಸ್. ಇದ್ಯಾವುದು ಇದು? ಇದು ಯಾವ ಚೆನ್ನಾಗಿರುತ್ತೆ? ಇದು ಚೆನ್ನಾಗಿರುತ್ತೋ ಇದು ಚೆನ್ನಾಗಿರುತ್ತೋ? ಸಾಂಬಾರ್ಗೆ ಹಾಂ ಕೊಡಿ. 2 kg ಕೊಡು. 2 ಹಾಕಿ, 2 ಬರಂಗೆ ಹಾಕಿ. 2 ಅಥವಾ 3 ಫುಲ್ ಕಟ್ಲನೇನಾ?
ಸರ್ ಇದು ಅದು ಕಾಟ್ಲನೇ ಎಷ್ಟು ಕೆಜಿ ಬರುತ್ತೆ ಇದು? ಯಾಕೆ ಬೇಕಾ? ಟ್ರೈ ಮಾಡೋಣ. ಬೇಕಾ? ನಮ್ಮನೆ 1 ಕೆಜಿ ತಗೊಂಡು ಖಾಲಿ ಮಾಡಲ್ಲ. ಇದು 6 ಕೆಜಿ. ಫಿಶ್ ಸೂಪರ್ ಆಗಿದೆ. ಸಾಂಬಾರಿಗೆ ಚೆನ್ನಾಗಿರುತ್ತೆ ಗೌರಿ ಫಿಶ್. ಇದು ಗೌರಿನ? ಇದು ಎಲ್ಲ ಕಲರ್ ಒಂದೇದಾಗ ಇದು ಮಾತ್ರ ಗೌರಿ ಅಂತ ಹೇಳ್ತೀರಾ? ಅದು ಹೆಂಗೆ ಗೊತ್ತಾಗುತ್ತೆ? ಅದು ಆಗಲ್ಲ. ನೋಡ್ಕೊಬಿಟ್ಟ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ತಗೊಳ್ಳಿ ಒಂದು 2 ಕೆಜಿ. ಸೊಪ್ಪು ಬೇಕಾ ಪುಟ? ಕೊತ್ತಂಬರಿ ಸೊಪ್ಪು ಇಲ್ವಾ? ಅಲ್ಲೇ ಮೇಲೆ 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 ನೋಡು ಮನೆ ಅಲ್ಲೇ ಇದೆ ನೋಡು. ಹಾಂ ಚೆನ್ನಾಗಿಲ್ವಾ? ಬೇಡದು ನಾಟಿನೇ ಏನದು ಹಂಗಿದೆ. ಎಷ್ಟು ಕೊತ್ತಂಬರಿ ಸೊಪ್ಪು? ಓಕೆ, ಇವಾಗ ಹೋಗ್ಬಿಟ್ಟು ಫಿಶ್ ತಗೊಂಡು ಬಂದ್ವಿ. 2 ಕೆ ಜಿ ಫಿಶ್ ತಗೊಂಡ್ವಿ. ಕಾಟ್ಲಾ ಮೀನು ಅಲ್ಲಿ ಏನಾಗಿದೆ ಏನಂದರೆ 2 ಕೆ ಜಿ ತಗೊಳ್ತು ಅಂದರೆ ಅಲ್ಲಿ 1.5 ಕೆ ಜಿ ಬರ್ತದೆ. ಅದೆಲ್ಲ ಕ್ಲೀನ್ ಮಾಡ್ತಾರಲ್ಲ ಅಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ 1.5 ಕೆ ಜಿ ಫಿಶ್ ಇರುತ್ತೆ. ಇವತ್ತು ಡಿಫ್ರೆಂಟಾಗಿ ಕೂಡ ಫಿಶ್ ಸಾಂಬಾರು ಮಾಡ್ತೀನಿ. ಅದು ಬೇರೆ ತೋರಿಸ್ತೀನಿ. ಇದು ಬ್ಲಾಗ್ ಅಷ್ಟೇ. ಇದು ಫಿಶ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟಲ್ಲಿ ಅಂದರೆ ಅಲ್ಲೇ ಕ್ಲೀನ್ ಮಾಡಿರ್ತಾರೆ. ಇಲ್ಲಿ ವಾಶ್ ತೊಳ್ಕೊಬೇಕು, ಚೆನ್ನಾಗಿ ತೊಳಿಬೇಕು. ಅಷ್ಟೇ 1-2-3 ಸರಿ ಚೆನ್ನಾಗಿ ತೊಳ್ಕೊಂಡ್ರೆ ಒಂದೇ ಆಗಿ ಇಟ್ಕೊಂಡು ಸರಿಯಾಗುತ್ತೆ. ಇದಕ್ಕೆ ತೊಳ್ಕೊಂಡು ಸರಿ ನಾನು ಕೂಡ ಸ್ವಲ್ಪ ಎಲ್ಲ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಇವತ್ತು ಬೇರೆ ಥರನೇ ಡಿಫ್ರೆಂಟಾಗಿ ಮಾಡ್ತೀನಿ. ಮೊದಲೊಂದ್ಸರಿ ಮಾಡಿದೆ, ನಾನು ಟ್ರೈ ಮಾಡಿದೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಮತ್ತೆ ಅದೇ ರೀತಿ ಮಾಡೋಣ ಅಂತ ಮಾಡ್ತೀನಿ. ರೆಸಿಪಿದು ಬೇರೆ ಹಾಕ್ತೀನಿ, ನೀವು ನೋಡ್ಬೋದು. ಮತ್ತೆ ತುಂಬ ಜನ ಕೇಳ್ತೀರಾ ಶೈಲು ವಿಡಿಯೋ ಹಾಕ್ತಿಲ್ಲ ಯೂಟ್ಯೂಬಲ್ಲಿ ಅಂತ. ಅವಳು ಜಾಸ್ತಿ ಯೂಟ್ಯೂಬ್ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕ್ತಾ ಇದ್ದಾಳೆ. ಕಂಟೆಂಟ್ ವಿಡಿಯೋಸ್ ತುಂಬಾನೇ ಚೆನ್ನಾಗಿ ಓಡ್ತಾ ಇದ್ದಾವೆ. ಮತ್ತೆ ಶೈಲದ್ರಲ್ಲಿ ಕೊತ್ತಂಬರಿ ಸೊಪ್ಪ ಫ್ರೆಶ್ ಸೊಪ್ಪು ಹಾಕೊಂಡು. ನಿನ್ನ ಫೇಸ್ಬುಕ್ ನೇಮ್ ಹೇಳಲ್ಲ? ಶೈಲು. ಬರೀ ಶೈಲು. ಲಿಂಕ್ ಹಾಕ್ಬೋದಲ್ವ? ಅದರಲ್ಲಿ ಲಿಂಕ್ ಹಾಕ್ತೀನಿ, ಬೇಕಾದ್ರೆ ಕ್ಲಿಕ್ ಮಾಡಿ, ಖಂಡಿತ ಬರುತ್ತೆ. ಸಪೋರ್ಟ್ ಮಾಡಿ ಶೈಲಿಗೆ. ಅಲ್ಲೂ ಕೂಡ 10,000 ಫಾಲೋವರ್ಸ್ ಬಂದಿದ್ದಾರೆ. ಅಂದ್ರೆ ಅಲ್ಲೂ ನಾನೇನು ಬ್ಲಾಗ್ಸ್ ಆಗ್ತಿಲ್ಲ, ಬ್ಲಾಗ್ ಆಗ್ತಾ ಇಲ್ಲ, ಕಂಟೆಂಟ್ ವಿಡಿಯೋ ಬೇರೆ ಬೇರೆ ತರ ಆಗ್ತಿದ್ದಾಳೆ. ಯಾವ ತರ ಏನಂದ್ರೆ ಇವಾಗ ನೋಡ್ಬೋದು, ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ. ಅಂದ್ರೆ ಏನು ಮೇನ್ ಥಿಂಗ್ ಅಂದ್ರೆ ಪ್ರಮೋಷನ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಬ್ಲಾಗ್ಸ್ ನ ರೆಗ್ಯುಲರ್ ಆಗಿ ಮಾಡಕ್ ಆಗ್ತಿಲ್ಲ. ಡೈಲಿ ಏನ್ ಮಾಡಿದ್ನೆ ಮಾಡೋದು ಅಂತ ಅಂದ್ಬಿಟ್ಟು ನಾನೇ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ. ಮಾಡೋಣ ಚೆನ್ನಾಗಿರೋ ಕಂಟೆಂಟ್ ನ ಅಂದ್ಬಿಟ್ಟು. ಹಂಗಾಗಿ ಫೇಸ್ಬುಕ್ ನ ಫಾಲೋ ಮಾಡಿ. ಶೈಲಿದು ಕೂಡ ನಂದು ಇದೆ, ಶೈಲಿದು ಇದೆ. ನಂದು ಮಾಮೂಲಿ ಲಕ್ಷ್ಮಿ ಅಲ್ವಾ? ಲಕ್ಷ್ಮಿ. ಶೈಲಿದು ಹಾಕ್ತೀನಿ ಇವತ್ತು ಲಿಂಕ್. ಡಿಫ್ರೆಂಟ್ ಫಿಶ್ ಸಾಂಬಾರ್ ಮಾಡ್ತಾರೆ. ಡಿಫ್ರೆಂಟ್ ಫಿಶ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಸಖತ್ತಾಗಿರುತ್ತಲ್ಲ ಪುಟ? ಮಸ್ತ್ ಇರುತ್ತೆ. ಫಿಶು ಸ್ವಲ್ಪ ಕಬಾಬ್ಗೆ ಸ್ವಲ್ಪ ಸಾಂಬಾರು ಬರ್ತದೆ. ಬುಜ್ಜಿ ಬೇಬಿ ಫಿಶ್ ಕಬಾಬ್ ಕೇಳ್ತಾನೆ. ಸ್ವಲ್ಪ ಒಂದು 5-10 ಪೀಸು ಕಬಾಬ್ ಮಾಡ್ಕೊಡ್ತೇವೆ. ಅಡುಗೆ ಅದು ನನ್ನ ಮಗಳು ಒಂದು ತಿಳ್ಕೊಳ್ಳಿ. ಅವಳು ಕಬಾಬು ಗಿಬಾಬು ಎಲ್ಲ ಬಿಟ್ಬಿಟ್ಟಿದ್ದಾಳೆ. ಈಗಲಾದ್ರೂ ರುಚಿಯಲ್ಲಿ ಎಷ್ಟು ಸೈಲು ಕಬಾಬಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಮಾಡಿ ಸಾಂಬಾರು ಕೂಡ ನೋಡಿ.
ಬೇಯ್ತಾ ಇದೆ, ಇನ್ನು ಫಿಶ್ ಹಾಕಿಲ್ಲ. ಓಕೆ, ಫಿಶ್ ಸಾಂಬಾರು ರೆಡಿಯಾಗಿದೆ ನೋಡಿ. ಆವಾಗಲೇ ಗ್ಯಾಸ್ ಸ್ಟವ್ ಎಲ್ಲ ಆಫ್ ಆಗಿ